ವೆಲ್ಕಮ್ ಬ್ಯಾಕ್. ವರದಕ್ಷಿಣೆ ಕಿರುಕುಳಕ್ಕೆ ನವ ವಿವಾಹಿತೆ ಆತ್ಮಹತ್ಯೆಯ ಆರೋಪ ಕೇಳಿ ಬಂದಿದೆ. ಪತಿ ಸೂರಜ್ ಮನೆ ಮುಂದೆ ಗಾನವಿ ಕುಟುಂಬಸ್ಥರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸೂರಜ್ ಮನೆಗೆ ಎಂಟ್ರಿ ಆಗೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡ್ತಾ ಇದ್ದಾರೆ. ಪೊಲೀಸರ ಜೊತೆಗೆ ಪ್ರತಿಭಟನಾಕಾರರು ವಾಗ್ವಾದವನ್ನ ನಡೆಸಿದ್ದಾರೆ. ಮನೆಯೊಳಗೆ ಸೂರಜ್ ಹಾಗೂ ಕುಟುಂಬಸ್ಥರು ಸೇರಿದ್ದಾರೆ. ನೋಡಿ, ಪೊಲೀಸರ ಜೊತೆಗೆ ಪ್ರತಿಭಟನಾಕಾರರು ವಾಗ್ವಾದವನ್ನ ನಡೆಸಿದ್ದಾರೆ. ವರದಕ್ಷಿಣೆ ಕೇಳಿದ್ದಕ್ಕೆ, ವರದಕ್ಷಿಣೆ ವಿಚಾರವಾಗಿ ಕಿರುಕುಳವನ್ನ ಕೊಟ್ಟಿದ್ದಕ್ಕೆ ನವ ವಿವಾಹಿತೆ ಆತ್ಮಹತ್ಯೆಯ ಆರೋಪ ಕೇಳಿ ಬಂದಿದೆ. ಪತಿ ಸೂರಜ್ ಮನೆ ಮುಂದೆ ಗಾನವಿ ಕುಟುಂಬಸ್ಥರೆಲ್ಲ ಸೇರಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸೂರಜ್ ಮನೆಗೆ ಎಂಟ್ರಿ ಆಗೋದಕ್ಕೆ ಪೊಲೀಸರು ಹರಸಾಹಸವನ್ನೇ ಪಡುವಂತಹ ಪರಿಸ್ಥಿತಿ. ಪೊಲೀಸರ ಜೊತೆಗೆ ಪ್ರತಿಭಟನಾಕಾರರು ವಾಗ್ವಾದವನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ನೋಡಿ, ಸೂರಜ್ ಮನೆ ಮುಂದೆ ಗಾನವಿ ಕುಟುಂಬಸ್ಥರು ಸೇರಿದ್ದಾರೆ. ಪೊಲೀಸರ ಜೊತೆಗೆ ಗಾನವಿ ಕುಟುಂಬಸ್ಥರು ವಾಗ್ವಾದಕ್ಕಿಳಿದಿದ್ದಾರೆ. ರಾಮಮೂರ್ತಿ ನಗರದ ಪತಿ ಸೂರಜ್ ಮನೆ ಮುಂದೆ ಧರಣಿ ನಡೆದಿದೆ. ಆಂಬ್ಯುಲೆನ್ಸ್ ಅನ್ನ ತಡೆದು ನೂರಾರು ಜನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾವ ಮಟ್ಟಿಗೆ ಅಲ್ಲಿ ಆಂಬ್ಯುಲೆನ್ಸ್ ಅನ್ನ ತಡೆದು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಗಾನವಿ ಕುಟುಂಬಸ್ಥರು. ಗಾನವಿ ಪತಿ ಮತ್ತು ಕುಟುಂಬಸ್ಥರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಗಾನವಿ ಕುಟುಂಬಸ್ಥರೆಲ್ಲ ಸೇರಿ. ಪೊಲೀಸರು ಪ್ರತಿಭಟನಾಕಾರರ ನಡುವೆ ಈ ಸಂದರ್ಭದಲ್ಲಿ ವಾಗ್ವಾದವೇ ನಡೆದಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರೆಹಮಾನ್. ಸದ್ಯ ಏನ್ ನಡೀತಾ ಇದೆ? ಕುಟುಂಬಸ್ಥರನ್ನ ಮನವೊಲಿಸುವ ಕೆಲಸ ಆಗ್ತಾ ಇದೆಯಾ? ಆಕ್ರೋಶದ ಕಟ್ಟೆ ಹೊಡೆದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಗಾನವಿ ಕುಟುಂಬಸ್ಥರದ್ದು. ಏನ್ ನಡೀತಾ ಇದೆ ಸದ್ಯ? ಶ್ರೀಪಾದ್, ಸೂರಜ್ ಅವರ ಮನೆ ಮುಂದೆ ಈಗಾಗಲೇ ಗಾನವಿ ಕುಟುಂಬಸ್ಥರು ಬಂದಿದ್ದಾರೆ. ಆದರೆ ಅವ್ರನ್ನ ಪೊಲೀಸರು ಕೂಡ ತಡೆದಿದ್ದಾರೆ. ಅವರ ಮನೆ ಮುಂದೆ ಆಂಬ್ಯುಲೆನ್ಸ್ ಅನ್ನು ಕೂಡ ಬಿಡ್ತಾ ಇಲ್ಲ. ಇಲ್ಲಿ ನೋಡ್ತಾ ಇರಬಹುದು ನೀವು ದೃಶ್ಯಾವಳಿಗಳಲ್ಲಿ ಎಷ್ಟರ ಮಟ್ಟಿಗೆ ಜನಗಳು ಸೇರಿದ್ದಾರೆ ಅಂದ್ರೆ ನೂರಾರು ಜನಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಆಂಬ್ಯುಲೆನ್ಸ್ ಅನ್ನ ಪೊಲೀಸರು ತಡೆದಿದ್ದಾರೆ. ಸ್ವತಃ ಪೊಲೀಸರೇ ಆಂಬ್ಯುಲೆನ್ಸ್ ಒಳಗಡೆ ಹತ್ತಿಕೊಂಡು ಏನು ಸೂರಜ್ ಅವರ ನಿವಾಸಕ್ಕೆ ಮನೆ ಮುಂದೆ ಪ್ರತಿಭಟನೆಯನ್ನ ನ್ಯಾಯ ಕೇಳಲಿಕ್ಕೆ ಬಂದಿರುವಂತಹ ಏನು ಗಾನವಿ ಕುಟುಂಬಸ್ಥರನ್ನ ಸ್ವತಃ ಪೊಲೀಸರೇ ತಡೆದು ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂತಹ ಅವರನ್ನ ಮುಂದಕ್ಕೆ ಬಿಡ್ತಾ ಇಲ್ಲ. ನೋಡ್ತಾ ಇರಬಹುದು ದೃಶ್ಯಾವಳಿ ಪೊಲೀಸರ ಜೊತೆ ಗಾನವಿ ಕುಟುಂಬಸ್ಥರ ಒಂದು ವಾಗ್ವಾದ ನಡೀತಾ ಇದೆ. ನಮಗೆ ನೀವು ಮನೆ ಮುಂದೆ ಹೋಗ್ಲಿಕ್ಕೆ ಬಿಡಬೇಕು ಅನ್ನುವಂತ ಒಂದು ವಾಗ್ವಾದವನ್ನ ಮಾಡ್ತಾರೆ. ನಾನು ನೇರವಾಗಿ ಅವ್ರನ್ನೇ ಒಂದು ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ನೋಡುವಾಗಿ ಅವ್ರನ್ನೇ ನೇರವಾಗಿ ಮಾತಾಡಿಸುವಂತ ಮಾಡ್ತೇನೆ. ಸರ್, ಏನಾಗ್ತಾ ಇದೆ? ಸರ್ ನೋಡಿ ಸರ್ ನಾನು ಹೇಳೋದೇನಂದ್ರೆ ನಮ್ಮ ಮಗುನ ಅವ್ರಿಗೆ ಮದುವೆ ಮಾಡ್ಕೊಟ್ಟಿದೀವಿ. ಹಿಂದೂ ಧರ್ಮದ ಪ್ರಕಾರ ನಾವು ಒಂದ್ಸತಿ ಕೊಟ್ಟ ಮೇಲೆ ಅದು ಅವ್ರ ಕುಲಕ್ಕೆ ಸೇರಿದಂತ ಸೊತ್ತು. ಈಗ ನಾವು ಬಾಡಿನ ಅವ್ರ ಹುಡುಗ ಅಂದ್ರೆ ಅವ್ರ ಗಂಡನ ಮನೆ ಹತ್ರ ತಗೊಂಡ್ಬಂದಿದೀವಿ. ಎಲ್ಲಿದ್ದಾರೆ ಅವರು? ಬರ್ಬೇಕು. ಬಂದು ಅವ್ರ ಸೊಸೆನ ಅವ್ರು ಮಣ್ಣು ಮಾಡ್ಲಿ. ಇಲ್ಲ ಅಂದ್ರೆ ಅವ್ರ ಶಾಸ್ತ್ರದ ಪ್ರಕಾರ ಅವ್ರ ಶಾಸ್ತ್ರಗಳನ್ನ ಅವ್ರು ಮಾಡ್ಬೇಕು. ಅವಾಗೆ ನಮ್ಮ ಮಗುಗೆ ಆತ್ಮಕ್ಕೆ ಶಾಂತಿ ಸಿಗೋದು. ಎಲ್ಲಿದ್ದಾರೆ ಅವರು? ಬರ್ಲಿ. ಇದು ನಮ್ಮ ವಾದ. ಅದಕ್ಕೆ ಪೊಲೀಸರು ಅಡ್ಡಿಪಡಿಸ್ತಿದ್ದಾರೆ. ನಾವೇನು ಮಾಡಲ್ಲ. ನಾವ್ ಅಂದಿದ್ದೇನು, ಅವ್ರ ಮನೆ ಹತ್ರ ನಾವ್ ಇಟ್ಬಿಟ್ಟು ಅವ್ರು ಬಂದು ಎಲ್ಲಿದಾರಪ್ಪ ಅವ್ರ ಶಾಸ್ತ್ರ ಮಾಡ್ಲಿ ಅನ್ನೋದು ಒಂದೇ ನಮ್ಮ ಉದ್ದೇಶ. ಇನ್ನೇನಿಲ್ಲ. ನಮ್ಮ ಉದ್ದೇಶ ಏನಿಲ್ಲ. ಅವ್ರು ಮಾಡಲ್ಲ ಅಂದ್ರೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅವ್ರು ಮಾಡಲ್ಲ ಅಂದ್ರೆ ನಾವೆಲ್ಲ ರೆಡಿ ಮಾಡಿದೀವಿ. ನಾವ್ ಅಲ್ಲಿ ತಗೊಂಡ್ ಹೋಗ್ತೀವಿ, ನಾವ್ ಅಲ್ಲೇ ಮಾಡ್ತೀವಿ. ಬಟ್ ಎಲ್ಲಿದಾರ ಅವರು? ಇಷ್ಟೇ ನಮ್ಮ ಉದ್ದೇಶ. ಇಷ್ಟೇ. ನಾವೇನು ಇಲ್ಲ ಗಲಾಟೆ ಮಾಡ್ಬೇಕು, ಇದು ಮಾಡ್ಬೇಕನ್ನೋ ಉದ್ದೇಶ ನಮ್ದಲ್ಲ. ನಾವು ಅವ್ರ ಸೊಸೆ ಅವ್ರ ಮನೆ ಮುಂದೆ ಇವಾಗ ಸತ್ತ ಮೇಲೆ ಯಾರಿಗೆ ಸೇರ್ತಾರೆ? ಮದುವೆ ಮಾಡ್ಕೊಟ್ಮೇಲೆ ಅವ್ರಿಗೆ ಅವ್ರ ಮನೆ ಹತ್ರ ತಾನೇ ಹೋಗ್ಬೇಕು. ಬಾಡಿ ಪೋಸ್ಟ್ ಮಾರ್ಟಮ್ ಆಗಿದೆ, ಅಲ್ಲಿಗೆ ಹೋಗಿಡ್ತಾ ಇದೀವಿ. ಅಷ್ಟೇ, ಇನ್ನೇನು ಇಲ್ಲ. ಎಲ್ಲರೂ ನೋಡ್ಬೇಕಲ್ಲ ಸರ್. ಈಗ ಆ ಮನೆಯಲ್ಲಿ 2 ತಿಂಗಳಾಗಿರೋದು ಮದುವೆ ಆಗಿ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ ಇಲ್ಲಿ ತೀರೋಗೈತೆ ಅಂತ. ಇಲ್ಲ ಮಕ್ಕಳಿಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿರೋ ಜನಗಳಿಗೆ ಹೆಂಗ್ ಗೊತ್ತಾಗುತ್ತೆ? ಅವ್ರಿಗೂ ಗೊತ್ತಾಗ್ಲಿ. ನಮ್ಮಗ ಅದಂಗೆ ಇನ್ನೊಬ್ರಿಗೆ ಆಗ್ಬಾರ್ದು. ಅವ್ರು ನಮ್ಮನ್ನ ಅಲ್ಲಿಗೆ ಬಿಡುತ್ತಾ ಇಲ್ಲ. FIR ಆಗಿದೆ ತಾನೆ, ನೀವು ಅಲ್ಲೇ ಹೋಗಿ ಅಲ್ಲೇ ದಫಾನ್ ಮಾಡಿ, ಇಲ್ಲಿ ಬೇಡ, ಇಲ್ಲಿ ನಾವು ಬಿಡಲ್ಲ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅಪರಾಧಿಗಳಿಗೆ ಸಪೋರ್ಟ್ ಹೊರತು ಇಲ್ಲಿ ಮೋಸ ಆಗಿರೋ ನಮ್ಗೆ ಅನ್ಯಾಯಕ್ಕೆ ಇಲ್ಲಿ ಸಪೋರ್ಟ್, ನ್ಯಾಯಕ್ಕೆ ಸಪೋರ್ಟ್ ಇಲ್ಲ.
ಇದು ಗಾನವಿ ಕುಟುಂಬಸ್ಥರ ಮಾತಾಗಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೂರಾರು ಜನರು ಜನಸಂಖ್ಯೆಯಲ್ಲಿ ಸೂರಜ್ ಅವರ ಮನೆ ಮುಂದೆ ಸೇರಿದ್ದಾರೆ ಅಂತ ಹೇಳ್ಬೋದು. ಸೂರಜ್ ಅವರ ಮನೆ ಮುಂದೆನೂ ಕೂಡ ಯಾರು ಕೂಡ ಹೊರಗಡೆ ಬರ್ತಾ ಇಲ್ಲ. ಅಲ್ಲಿ ಕೂಡ ಡಾಗ್ಸ್ಗಳ ಇದೆ, ಹಂಗಾಗಿ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಪೊಲೀಸರು ಕೂಡ ಮನೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಆದ್ರೆ ಒಂದು ಕೂಗಳತೆ ದೂರದಲ್ಲಿ ಪೊಲೀಸರು ಆಂಬ್ಯುಲೆನ್ಸ್ ಅನ್ನ ತಡೆ ಹಿಡಿದು ನಿಲ್ಲಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಸೂರಜ್ ಅವರ ಮನೆ ಮುಂದೆ ಹೋಗ್ಲಿಕ್ಕೆ ಗಾನವಿ ಅವರ ಕುಟುಂಬಸ್ಥರನ್ನ ಯಾವುದೇ ರೀತಿ ಬಿಡ್ತಾ ಇಲ್ಲ. ಸದ್ಯದ ಪರಿಸ್ಥಿತಿ ಈ ರೀತಿ ಇದೆ. ಶ್ರೀಪಾದ್, ಓಕೆ, ಈಗ ಇನ್ನೊಂದು ವಿಚಾರ ರೆಹಮಾನ್, ಈಗ ಮನೆ ಮುಂದೆ ಇಷ್ಟೆಲ್ಲ ಹೈಡ್ರಾಮಾ ಆಗ್ತಾ ಇದೆ. ಕುಟುಂಬಸ್ಥರು ಶವವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗಂಡನ ಮನೆಗೆ ಸೇರಿದಂಥವ್ರು ನಮ್ಮ ಮನೆಯ ಹೆಣ್ಮಗಳು, ಅವ್ರ ಗಂಡನ ಮನೆ ಪರವಾಗಿ ಅವ್ರ ಗಂಡನ ಮನೆಯಿಂದ ಏನು ಶಾಸ್ತ್ರ ಇರುತ್ತೆ ಅದನ್ನು ಮಾಡಲಿ ಅಂತ ಹೇಳ್ತಿದ್ದಾರೆ. ಯಾಕೆ ಕುಟುಂಬಸ್ಥರು ಈವರೆಗೂ ಬರ್ತಾ ಇಲ್ಲ? ಅಥವಾ ಪೊಲೀಸರು ಇವ್ರಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡ್ತಿದಾರಲ್ಲ, ಅವ್ರನ್ನ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಬಹುದಿತ್ತು. ಅಥವಾ ಶಾಸ್ತ್ರ ಮುಂದಿಂದ ಏನಿದೆ ಅದನ್ನು ನೋಡ್ಕೊಳ್ಳಿ ಅಂತ ಸೆಕ್ಯೂರಿಟಿಯಲ್ಲೇ ಕರ್ಕೊಂಬನ್ನಿ. ಇವ್ರು ಭಯ ಇರುತ್ತೆ, ಆಚೆ ಬಂದರೆ ಹೊಡೆದು ಬಿಡ್ತಾರೆ ಏನು ಎತ್ತ ಅಂತ ಹೇಳಿ. ಪೊಲೀಸರು ಇದಾರಪ್ಪ, ಅವ್ರು ಸೆಕ್ಯೂರಿಟಿಯಲ್ಲೇ ಕರ್ಕೊಂಬರ್ಬೋದಲ್ಲ, ಅಥವಾ ಅವ್ರು ಎಲ್ಲಿದ್ದಾರೆ ಅಂತ ಉತ್ತರ ಕೊಡ್ಬೋದಲ್ಲ. ಏನು ಆಗ್ತಾ ಇಲ್ಲ, ಯಾಕೆ? ಇಲ್ಲೇ ತಡೆದಿದ್ದಾರೆ. ಅಂದ್ರೆ ಮೇನ್ ಮುಖ್ಯ ರಸ್ತೆ ಏನಿದೆ ಅಲ್ಲೇ ಆಂಬ್ಯುಲೆನ್ಸ್ ಅನ್ನ ತಡೆದು ನಿಲ್ಲಿಸಿದ್ದಾರೆ. ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಆದ್ರೆ ಕೆಲವೊಂದಿಷ್ಟು ಜನರು ಈಗಾಗಲೇ ಆಕೆಯ ಮನೆ ಮುಂದೆ ಸೂರಜ್ ಅವರ ಮನೆ ಮುಂದೆ ಹೋಗಿ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅವರ ಉದ್ದೇಶ ಅವರ ಮನೆಗೆ ಸೇರಿರುವಂತಹ ಸೊಸೆ ಆಕೆ, ಯಾಕಂದ್ರೆ ಕೇವಲ 2 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು. ಆದ್ರೆ ಯಾವುದೇ ರೀತಿ ಅವಳು ಡೆತ್ ಆಗಿದೆ ಅನ್ನೋ ಸುದ್ದಿ ಅವರಿಗೆ ಗೊತ್ತಿದ್ರು ಕೂಡ ಆಸ್ಪತ್ರೆ ಬಳಿನೂ ಬಂದು ಅವರು ನೋಡಿಲ್ಲ. ಮತ್ತೆ ಇಲ್ಲಿ ಕೂಡ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಅಂದ್ರೆ ಇದ್ರ ಮೇಲೆ ಗೊತ್ತಾಗುತ್ತೆ ಅವರೇ ಇದನ್ನ ಮೋಸವನ್ನು ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ಮೋಸ ಮಾಡಿದ್ದಾರೆ. ಹಾಗಾಗಿ ಅವರ ಆರೋಪಿಗೆ ಇರೋದ್ರಿಂದ FIR ಆಗಿರೋದ್ರಿಂದ ಅವರು ಭಯ ಬೀಳ್ತರಾಗ್ತಾ ಇದ್ದಾರೆ. ಮತ್ತೆ ಪೊಲೀಸರಿಗೂ ಕೂಡ ತಡೆಯುವಂತ ಕೆಲಸ ಮಾಡ್ತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಅಥವಾ ರಾಜಕಾರಣಿಗಳಿಂದ ಯಾವುದೇ ರೀತಿ ಅವ್ರನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಆರೋಪಗಳನ್ನ ಗಾನವಿ ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರುವ ದೃಶ್ಯಾವಳಿಗಳಲ್ಲಿ ಕೂಡ ಅವರ ಮನವೊಲಿಸುವಂತ ನಿರಂತರ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಪೊಲೀಸರು ಯಾವುದೇ ರೀತಿಯಾದಂತ ಅವ್ರನ್ನ ಮುಂದೆ ಬಿಡ್ತಾ ಇಲ್ಲ ಅವರ ಮನೆಗೆ. ಯಾಕಂದ್ರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗಬಹುದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಅವ್ರನ್ನ ನಿರಂತರವಾಗಿ ತಡೆ ಹಿಡಿಯುವಂತ ಕೆಲಸವನ್ನ ಮಾಡ್ತಾರೆ. ಆಂಬ್ಯುಲೆನ್ಸ್ ಒಳಗಡೆ ಕೂಡ ಪೊಲೀಸರು ಆಲ್ರೆಡಿ ಡ್ರೈವಿಂಗ್ ಪ್ಲೇಸ್ ಏನಿದೆ ಅಲ್ಲಿ ಪೊಲೀಸರೇ ಕುತ್ಕೊಂಡಿದ್ದಾರೆ. ಬೇರೆ ಯಾವುದೇ ಆಂಬ್ಯುಲೆನ್ಸ್ ಡ್ರೈವರ್ ಕೂಡ ಕೆಳಗಿಳಿಸಿ ಪೊಲೀಸರೇ ಅಲ್ಲಿ ಕುತ್ಕೊಂಡಿದ್ದಾರೆ. ಅಂದ್ರೆ ಆಂಬ್ಯುಲೆನ್ಸ್ ಅನ್ನ ಒಂದು ವೇಳೆ ಅಲ್ಲಿ ಮುಂದೆ ತಗೊಂಡು ಹೋಗ್ಬಹುದು, ಮನೆ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಬಹುದು, ಕಲ್ಲು ತೂರಾಟ ಈ ತರ ಆಗಬಹುದು ಅನ್ನುವಂತ ಒಂದು ಇದರಿಂದ ಪೊಲೀಸರು ಇಲ್ಲೇ ತಡೆ ಹಿಡಿದಿದ್ದಾರೆ. ಆದ್ರೆ ಇವರು ಪ್ರೊಟೆಕ್ಷನ್ ಅನ್ನಾದ್ರೂ ಕೊಟ್ಟು ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂಗೆ ಅವರಿಗೆ ನ್ಯಾಯಕ್ಕಾಗಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಆ ಒಂದು ನೇಮ ಏನಿರುತ್ತೋ ಆ ಕಾರ್ಯವನ್ನಾದ್ರೂ ಮಾಡ್ಲಿಕ್ಕೆ ಆ ಕುಟುಂಬಸ್ಥರು ಏನು ಸೂರಜ್ ಅವರಿಗೆ ಸಂಬಂಧಪಟ್ಟವರು ಒಬ್ರು ಕೂಡ ಮನೆಯಿಂದ ಹೊರ ಬರ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ರೆಹಮಾನ್.